ಥರ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತಿಂದ ಸ್ಟಾರ್ಟ್ ಮಾಡೋಣಪ್ಪ. ನೆನ್ನೆ ನನ್ನ ಫ್ರೆಂಡ್ ಪಾಪುದು ಫೋಟೋಸ್ ತೆಗೆದಿದ್ದೆ ಸಾಕಷ್ಟು. ಅದನ್ನ ಅವಳ ಮೆಮೊರಿ ಕಾರ್ಡ್ಗೆ ಕಾಪಿ ಹಾಕೋಣ ಅಂತ ಕೂತ್ಕೊಂಡೆ. ಫೋಟೋಸ್ ಚೆನ್ನಾಗಿ ಬಂದೈತೆ, ಕಾಪಿ ಹಾಕ್ದೆ. ಅಮ್ಮ ಟಿಫನ್ ಕರೆದ್ರು, ಅಪ್ಪಾಜಿ ಚಪಾತಿ ಸುಟ್ಕೊಟ್ರು. ಸೊ ಟಿಫನ್ ಮಾಡಿದೆ. ಅಕ್ವೇರಿಯಂ ಹಂಗೆ ಅಬ್ಸರ್ವ್ ಮಾಡೋಣ ಅಂತ ಹೋದ್ರೆ ಫೈಟ್ ಆಡ್ತಾ ಇದ್ದಾವೆ ಫಿಶ್ಗಳು. ನಮ್ಮ ಬಾಸ್ತು ಮೂವಿ ಬೇರೆ ನೋಡ್ತಾ ಇತ್ತು, ಒಂದ್ ಕಡೆ ನೋಡ್ಕೊಂಡು ನೆಕ್ಸ್ಟ್ ಬಂದೆ. ಇದೊಂಥರ ಲೈಟು, ಬಟ್ ಇದು ಫೋಟೋಗ್ರಾಫರ್ಸ್ ಗಳಿಗೆ ಮಾತ್ರ ಗೊತ್ತಿರುತ್ತೆ ಏನಿದು ಅಂತ. ಇದು ಡ್ಯಾಮೇಜ್ ಆಗಿತ್ತು, ಹಾಗಾಗಿ ನಾನು ಬಂದು ಗಮ್ ತಗೊಂಡು ನಮ್ಮ ಅಪ್ಪನಿಗೆ ಕೊಟ್ಟು ನಮ್ಮಪ್ಪ ಒಂದು ದಿಗ್ಬಂಧನ ಮಾಡಿ ಡ್ಯಾಮೇಜ್ ಆಗಿರೋ ಇದನ್ನ ಸರಿ ಮಾಡಿದ್ರು. ಹೊಡೆದೋಗಿರೋ ನನ್ನ ಲೈಟು ಇವಾಗ ರೆಡಿ ಆಗೈತೆ. ಅದಾದ್ಮೇಲೆ ಬೈಕ್ನ ಎತ್ಕೊಂಡು ನನ್ನ ಫ್ರೆಂಡ್ ಮೀಟ್ ಮಾಡೋಣ ಹೊರಟೆ. ನಮ್ಮ ಹುಡುಗ ಸಚಿನ ಸ್ಕೂಲ್ ಮಕ್ಳುಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಕೊಡ್ತಾ ಇದ್ದ. ಅದನ್ನು ಬೆಳಗ್ಗೆ 10 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆ ತನಕ ನೋಡಿದೆ. 5 ಗಂಟೆ ಆದಮೇಲೆ ಇನ್ನೇನು ನಮ್ಮ ವೆದರು ಸಖತ್ತಾಗಿತ್ತು ಅಂತ ಗಾಡಿ ತಕ್ಕೊಂಡು ಕಾಫಿ ಕುಡಿಯೋಣ ಅಂತ ನಾನು ನನ್ನ ತಮ್ಮ ಪ್ಲ್ಯಾನ್ ಹಾಕ್ಬಿಟ್ಟು ಸೀದಾ ಕಾಫಿಗೆ ಹೋಗ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹಂಗೆ ಸ್ವಲ್ಪ ಸಂಜೆ ಸ್ನ್ಯಾಕ್ಸ್ ತಿನ್ಕೊಂಡು ಸೀದಾ ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಸೀದಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ರಶ್ಶು ಗುರು. ಆದರೂ ಸ್ವಾಮಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಸೀದಾ ಮನೆಗೆ ಬಂದ್ವಪ್ಪ ಮತ್ತೆ. ಅಷ್ಟೇ,